ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ದಾಳದ 3 ಸ್ಥಾನಗಳನ್ನು ಕೆಳಗಡೆ ನೀಡಲಾಗಿದೆ. ಅಂದರೆ 3 ಡಯಸ್ ಕೊಟ್ಟಿದ್ದಾರೆ. ಡಯಸ್ ಅಂದರೆ 6 ಮುಖಗಳಿರ್ತವೆ. 1 2 3 ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? 6ರ ಸಂಖ್ಯೆಯ ವಿರುದ್ಧ ಮುಖದ ಮೇಲಿನ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ವಾಟ್ ಈಸ್ ದ ನಂಬರ್ ಆನ್ ದ ಫೇಸ್ ಅಪೋಸಿಟ್ ಟು 6? ಅಂದರೆ 6ರ ಅಪೋಸಿಟ್ ನಂಬರ್ ಯಾವುದು ಬರುತ್ತೆ ಡಯಾಸಲ್ಲಿ? ಡಯಾಸಲ್ಲಿ ಒಂದು ಡಯಾಸ್ ಅಂದರೆ ಎಷ್ಟು ಮುಖ ನಿಮಗೆ? 6. 1 2 3 4 5 6. ನೀವೇನು ಕಂಡುಹಿಡಬೇಕಂದ್ರೆ 6ರ ಆಪೋಸಿಟ್ ಯಾವ್ದು ಬರುತ್ತೆ ಅಂತ ಕೊಡಬೇಕು. 6ರ ಆಪೋಸಿಟ್ ಕಂಡುಹಿಡಬೇಕಂದ್ರೆ 6ದ ಪಕ್ಕದ್ದು ಅಡ್ಜಸೆಂಟ್ ಕಂಡುಹಿಡಬೇಕು. ಸೊ ಒಂದು ಡಯಾಸ್ ನೋಡಿರಿ, 6 ಎಲ್ಲೆಲ್ಲಿ ಬಂದಿದ್ದಾವೆ? ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಸೊ 6ರ ಪಕ್ಕದಿದ್ದಾವಲ್ಲ 3 2 ಮತ್ತು 5 3 5 ಇವೆಲ್ಲ ಪಕ್ಕದು ಅಡ್ಜಸೆಂಟ್ ಇವು. ಹಾಗಾಗಿ ಬರ್ಕೊಳ್ರಿ 6ರ ಪಕ್ಕದ ಯಾವ್ದು ಅಂತೇಳಿ. ಈ ಫಸ್ಟ್ ಎ ಅಲ್ಲಿ ಏನೇನು ಬಂದಿದೆ? 2 ಇದೆ ಮತ್ತು 3 ಇದೆ. ಬಿ ಅಲ್ಲಿ ಏನಿದ್ದಾವೆ ನಮಗೆ? 3 ಆಲ್ರೆಡಿ ತೊಗೊಂಡಿದ್ದೀವಿ, 5 ಇದೆ. ಸೊ ನಮಗೆ ಇನ್ನು ನಂಬರ್ ಉಳಿದಿರೋದು ಯಾವುದು? 2 ಆಗಿದೆ, 3 ಆಗಿದೆ ಮತ್ತು 5 ಆಗಿದೆ. 5 ಆಗಿದೆ. 6 ಅಂತೂ 6ದೇ ಕಂಡು ಹಿಡಿತಿರೋದು ನಾವು. ಇನ್ನು ಉಳಿದಿರೋದು 1 4. ಸೊ ನಮಗೆ ಇನ್ನೂ ಫೈಂಡ್ ಔಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಈ 3 ಕ್ಯೂಬಲ್ಲಿ ಯಾವುದು ನಂಬರ್ ಕಾಮನ್ ಆಗಿ ಕಾಣ್ತಿದೆ ನೋಡಿರಿ? 3 3 3 ಕಾಣ್ತಿದೆ. ಸೊ 3 ಬರ್ಕೊಳ್ರಿ. 3ದು ಅಪೋಸಿಟ್ ಕಂಡುಹಿಡಿದೀವಿ ಅಂದರೆ ನಮಗೆ 6ದು ಸಿಗುತ್ತೆ. ಯಾಕಂದರೆ 2 ನಂಬರು. ಸೊ 3ದು ನೋಡಿರಿ, ಅಡ್ಜಸೆಂಟ್ ಯಾವ್ಯಾವಿದೆ ಪಕ್ಕದಲ್ಲಿರೋವು? 2. ಫಸ್ಟು ಎ ಅಲ್ಲಿ 2 ಮತ್ತು 6 ಇದೆ. ಬಿ ಅಲ್ಲಿ 5 ಮತ್ತು 6 ಇದೆ. ಸಿ ಅಲ್ಲಿ 4 ಮತ್ತು 5 ಇದೆ. ಅಂದರೆ ನಮಗೆ ಯಾವ್ಯಾವ ಬರ್ತಿದ್ದಾವೆ? 2 4 5 ಮತ್ತು 6. ಸೊ ಹಾಗಾದರೆ ಯಾವ ನಂಬರ್ ಇಲ್ಲ ಇದರಲ್ಲಿ? 1 ಇಲ್ಲ. ಸೊ 3ರ ಆಪೋಸಿಟ್ ಏನು ಹೋಗಿದೆ? 1 ಆಗುತ್ತೆ. ಹಾಗಾದರೆ ಈ ಉಳಿದಿರುತ್ತಲ್ಲ ಫಸ್ಟಲ್ಲಿ ನಾವು 6ದು ನೋಡಿರಲಿ 2 3 5. ಸೊ 1 ಮತ್ತು 4 ಉಳಿದಿತ್ತು. 1 ಬಂದು 3ದ ಆಪೋಸಿಟ್ಟು. ಹಾಗಾದರೆ 4 ಬಂದು ಏನಾಯ್ತು ನಮಗೆ? 6ರ ಆಪೋಸಿಟ್ಟು. 6ರ ಆಪೋಸಿಟ್ ಯಾವುದು? 4. ಸೊ ಆನ್ಸರ್ ಈಸ್ 4.